ಯಾವುದೋ ಒಂದು ಹೋರಾಟನೂ ಅಲ್ಲ. ಇದು ನಮ್ಮ ಹಕ್ಕು. ನಮ್ಮ ಹಕ್ಕಿಗಾಗಿ ನಾವು ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಿ. ನಾನು ಇವತ್ತು ಅರ್ಜುನ್ನಾಗಿ ಮಾತ್ರ ಇಲ್ಲಿಗೆ ಬಂದಿದ್ದೀನಿ. ನಾನು ಯಾವುದೇ ಸಿನಿಮಾ ನಟನಾಗಿ ಅಥವಾ ಯಾವುದೇ ಪುರಸಭಾ ಸದಸ್ಯನಾಗಿ ಇಲ್ಲಿಗೆ ಬಂದಿಲ್ಲ. ನನ್ನ ಊರು, ನನ್ನ ಊರಿನ ವಿಚಾರ, ಈ ಗ್ರಾಮದ ಒಬ್ಬ ಸದಸ್ಯನಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಮಗೆ ವಂಚನೆ ಆಗಲಿಂದನೂ ಮೀಸಲಾತಿ ಅನ್ನೋ ಹೆಸರಲ್ಲಿ ಏನಾದರೂ ವಂಚನೆಗೊಳಗಾಗಿರೋ ಜಾತಿ ಯಾವುದಾದ್ರೂ ಇದ್ರೆ ಅದು ಎಡಗೈ ಜನಾಂಗ, ಅದು ಮಾದಿಗರ ಜನಾಂಗ. ಅದು ಮುಂದುವರಿಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲ ಸಾಕಷ್ಟು ಜನ ಎಚ್ಚೆತ್ಕೊಂಡು ದೊಡ್ಡ ದೊಡ್ಡ ಹೋರಾಟಗಾರರು ಇವತ್ತು ನರೇಂದ್ರ ಮೋದಿ ಅವರ ಗಮನ ಸೆಳೆದು ಆ ಮಟ್ಟದ ಹೋರಾಟಗಳು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಾಚಿಕೆ ಆಗಬೇಕು. ಮುಖ್ಯಮಂತ್ರಿಗಳಿರುವಂಥ ಕ್ಷೇತ್ರ, ಜಿಲ್ಲಾ ಉಸ್ತುವಾರಿಗಳಿರುವಂಥ ಕ್ಷೇತ್ರ, ಇಲ್ಲಿ ಆ ಜನಾಂಗದ್ದು ಒಂದು ಸಣ್ಣ ಬೇಡಿಕೆನ ನೀವು 11 ದಿವಸ ಆಯ್ತು ಒಬ್ಬರು ಅಧಿಕಾರಿಗಳನ್ನ ಕಳಿಸ್ದೆ ನೀವು ಯಾರನ್ನೂ ಇಲ್ಲಿ ಬಂದು ಏನು ನಡೀತಿದೆ ಅಂತ ಕೇಳಕ್ಕಾಗದಿರೋ ಅಷ್ಟು ನಿಜವಾಗ್ಲೂ ಇದೊಂದು ಅವಮಾನೀಯ ವಿಚಾರ. ಇದು ಇಡೀ ಡೀಲರ್ಶಿಪ್ ಜನತೆನೇ ತಲೆ ತಗ್ಗಿಸ್ಬೇಕು. ಯಾಕಂದ್ರೆ ನೀವು ಬಹುಶಃ ನಮಗೆ ಗೊತ್ತಿಲ್ಲ, ನಿಮಗೆ ನೀವು ಇಲ್ಲಿ ಶಾಸಕರಾಗಿದ್ದೀರೋ ಇಲ್ಲೋ ಅನ್ನೋದನ್ನ ನೀವು ಮರ್ತು ಬಿಟ್ಟಿದ್ದೀರೇನೋ ಅಂತ ಈ ವಾತಾವರಣ ಎಲ್ಲ ನೋಡಿದ್ರೆ ನಮ್ಗೆ ಅನ್ನಿಸ್ತಿದೆ. ಇವತ್ತು ಈ ಮಟ್ಟದ ಹೋರಾಟ ಇಲ್ಲಿ ಯಾರು ಲೀಡರ್ಗಳಲ್ಲ ಸರ್, ನಾವ್ ಯಾರು ಲೀಡರ್ ಅಲ್ಲ. ಇಲ್ಲಿ ಯಾರ್ಯಾರು ಬಂದು ನಾವು ಭಾಷಣ ಮಾಡ್ತಿದೀವೋ, ಯಾರ್ಯಾರು ನಾವು ದಿನ ಬಂದು ನಾವು ಏನೇನ್ ಮಾತಾಡ್ತಿದೀವೋ ನಾವಲ್ಲ ಲೀಡರ್ಗಳು. ಇವತ್ತೇನಾದ್ರೂ ಇದಕ್ಕೆ ನ್ಯಾಯ ಸಿಕ್ಕಿದ್ರೆ ಇವತ್ತು ಇಡೀ ಊರು ಎಚ್ಚೆತ್ಕೊಂಡು ಏನು ಯುವಕರು ಈ ಟೀಮ್ ಇವತ್ತು ಇಲ್ಲಿ ನಿಂತು ಇಡೀ ಊರಿಗೆ ಇಲ್ಲಿ ಊಟ ಮಾಡಿಸ್ಕೊಂಡು ದಿನ ಇಲ್ಲಿ ನಿಂತಿದಾರೋ ಇವತ್ತು ನಿಜವಾದ ಲೀಡರ್ಗಳು ಅವರು. ಅವರಿಗೆ ಬೆಂಬಲ ಆಗಿ ನಮ್ಮ ಕೊನೆ ಉಸಿರಿರೋವರೆಗೂ ಇರ್ತೀವಿ. ಪ್ರಾಣ ತ್ಯಾಗ ಮಾಡುವಂತ ಸಂದರ್ಭ ಬಂದರೂ ಕೂಡ ನಾವು ತ್ಯಾಗ ಮಾಡ್ತೀವಿ ಹೊರತು ಈ ಜಾಗದ ಒಂದು ಬೇಲಿನ ಯಾರು ಕೂಡ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.